ನಾವು ಮಂತ್ರಾಲಯಕ್ಕೆ ಬಂದ್ವಿ. ತುಂಬ ವರ್ಷದ ಕನಸು ನನ್ನ ಇದು. ನಾನು ಮಂತ್ರಾಲಯ ನೋಡಬೇಕು ಅಂತ ತುಂಬ ದಿವಸದಿಂದ ಆಸೆಪಟ್ಟೆ. ಇದೇ ಫಸ್ಟ್ ಟೈಮ್ ನಾನು ಮಂತ್ರಾಲಯಕ್ಕೆ ಬರ್ತಾ ಇರೋದು. ತುಂಬ ಖುಷಿ ಆಗ್ತಿದೆ ಮಂತ್ರಾಲಯಕ್ಕೆ ಬಂದಿದ್ದು. ಇನ್ನೇನು ಸ್ನಾನ ಮಾಡಿಕೊಂಡು ದೇವ್ರ ದರ್ಶನಕ್ಕೆ ಹೋಗಬೇಕು. ಫ್ರೆಂಡೊಬ್ರು ಅವ್ರು ಯಾರೆಲ್ಲ ಸಜೆಸ್ಟ್ ಮಾಡಿದ್ದಾರೆ. ಇದೇ ಫಸ್ಟ್ ಟೈಮ್ ನಾನು ಮಂತ್ರಾಲಯಕ್ಕೆ ಬರ್ತಾ ಇರೋದು. ಅದರಿಂದ ತುಂಬ ಖುಷಿಯಾಗಿದೆ. ಪೂಜ್ಯಾಯ ರಾಘವೇಂದ್ರ ಸತ್ಯ ಧರ್ಮ. ನೋಡು, ನಾವು ಅದಕ್ಕೆ ಹುಷಾರು ಆ ವಿಷಯದಲ್ಲಿ. ಇಡೋದಿಲ್ಲ, ಇಡಿಸ್ಕೊಳ್ಳೋದು ಇಲ್ಲ. ಅಲ್ಲಿ ರೆಡ್ಡು, ಇಲ್ಲಿ ಎಲ್ಲೋ. ಶಿವಣ್ಣ ಏನು ಈ ಕಡೆ? ಫೈನಲಿ ಮಂತ್ರಾಲಯಕ್ಕೆ ಬಂದಾಯಿತು. ಇಷ್ಟು ವರ್ಷದ ಕನಸು ಇದು ನನಗೆ, ಮಂತ್ರಾಲಯಕ್ಕೆ ಬರಬೇಕು ಅಂತ. ಫಸ್ಟ್ ಟೈಮ್ ಮಂತ್ರಾಲಯ ಬಂದಿದ್ದೀನಿ. ತುಂಬ ಖುಷಿಯಾಗುತ್ತೆ. ಅಲ್ಲ ಶಿವಣ್ಣ, ಮಂತ್ರಾಲಯಕ್ಕೆ ಇದೇ ಫಸ್ಟ್ ಟೈಮ್ ನಾನು ಬರ್ತಾ ಇರೋದು. ನನ್ನ ಲೈಫಲ್ಲಿ ಇದೆ ಫಸ್ಟ್ ಟೈಮ್. ಬಸ್ಸಲ್ಲಿ ಬಂದಾಗ ಅಲ್ಲಿ ಇಳಿಸ್ಬಿಟ್ಟು ಹೋಗ್ಬಿಟ್ರು. ನಾವು ಬೇರೆ ಊರಿಗೆ ಹೋಗ್ಬೇಕಾಗಿತ್ತು. ಬಂದೇ ಅಲ್ಲ ಹೊರಗಡೆ. ಇದೆ ಫಸ್ಟ್ ಟೈಮ್ ಬರ್ತಾ ಇರೋದು. ಅಲ್ಲೇ ತಗೊಳ್ತೀನಿ ನನಗಪ್ಪ. ಬಾ, ಅವರಲ್ಲಿ ಹರೀಶ್, 10:30 ಹೊರಟು ಬೆಳಗಿನ ಜಾವ 4:30 ಬಂದು ತಲುಪಿದ್ದೀವಿ. ಸರಿಪ್ಪ, ನಾವು ಇವತ್ತು ಮಂತ್ರಾಲಯಕ್ಕೆ ಬಂದಿದ್ದೀವಿ. ಮಂತ್ರಾಲಯ ರಾಘವೇಂದ್ರ ಸ್ವಾಮಿ ದರ್ಶನ ಪಡ್ಕೊಂಡು ನೆಕ್ಸ್ಟು ಏನಂತ ನೋಡೋಣ ಬನ್ನಿ. ನಾವು ಫಸ್ಟ್ ಟೈಮ್ ಇದೆ ಮಂತ್ರಾಲಯಕ್ಕೆ ಬಂದಿರೋದು. ಮಂತ್ರಾಲಯ ಹೆಂಗಿದೆ ಅಂದರೆ ಒಂಥರ ಗುಡ್ ವೈಬ್ರೇಷನ್ ಇದೆ. ಫಸ್ಟ್ ಟೈಮ್ ನಾನು ಮಂತ್ರಾಲಯಕ್ಕೆ ಬಂದಿರೋದು. ತುಂಬ ವರ್ಷದ ಕನಸು ಅಂತಲೇ ಹೇಳ್ಬೋದು. ಬರಬೇಕು ಅಂತ ಅಂದ್ಕೊಂಡಿದ್ವಿ, ಬರೋಕ್ಕಾಗಲಿಲ್ಲ. ಬಂದಿದ್ದೀನಿ, ತುಂಬ ಖುಷಿಯಾಗುತ್ತೆ. ಇನ್ನೂ ದೇವ್ರ ದರ್ಶನ ಮಾಡಿಲ್ಲ. ದೇವ್ರ ದರ್ಶನ ಮಾಡಿಕೊಂಡು ಹೊರಗಡೆ ಬಂದು ಹೇಳ್ತೀನಿ ಹೇಗಿದೆ ಆ ಎಕ್ಸ್ಪೀರಿಯನ್ಸ್ ಅಂತೇಳಿ. ಶಿವ, ನೀನೇನು ಮಾತಾಡಲೇ ಇಲ್ಲ. ಅಮ್ಮು 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 ಹಾಯ್. ಅಲ್ಲ ಅಮ್ಮ ತುಂಬ ಚೆನ್ನಾಗಿದೆ ಜಾಗ. ಸಕ್ಕದ ಮಾಡಮ್ಮ. ನಾನು ಫಸ್ಟ್ ಟೈಮ್ ಮಾಡೋಣ. ನಾನು ಬಂದಿರೋದು, ನಾನು ಇಂತ ಹಿಂಗೆಲ್ಲಾಗಿರುತ್ತೆ ಅಂತ ಅಂದ್ಕೊಂಡಿಲ್ಲ. ಇಷ್ಟು ಇದಾಗಿ 3-4ನೇ ಸಲ ಗ್ರ್ಯಾಂಡಾಗಿ ಮಾಡಿಬಿಟ್ಟಿರಲ್ಲ ಮೋಹನ್ ಇದೆಲ್ಲ. ಇಲ್ಲಿ ಎದುರುಗಡೆನಾ? ಹಾಂ, ಏನು ನಡೀತಾ ಇದೆ ಅದಾ? ಪರವಾಗಿಲ್ಲ ಮೋಹನ್. ದೇವರ ಅಲಂಕಾರ ಹೇಗಿದೆ ಅಂತೇಳಿ ಡಿಸ್ಪ್ಲೇ ನೋಡ್ಬೋದು ನೀವು. ಚಪ್ಪಲಿ ಬಿಡ ಪ್ರಸಾದ ಅದು ಅಲ್ಲೇನಾ? ಇದೇನು ಕ್ಯೂ ನಿಂತಿದ್ದಾರಲ್ಲ ಪ್ರಸಾದಕ್ಕೆ? ಕ್ಯೂ ಇದು, ಇಷ್ಟು ಕ್ಯೂ ಪ್ರಸಾದ ಕ್ಯೂ. ಅಂದರೆ ಮಾಮೂಲಿ ಬರ್ಫಿ ಅಲ್ಲ ಮೋಹನ್, ಇಲ್ಲಿ ಬರ್ಫಿ ತಾನೆ? ಬರ್ಫಿ ತಾನೆ ಇಲ್ಲಿ? ಅದೇ
ಏನು ಮಾಡ ಪೂಜೆ ಮಾಡ್ತೀನಿ. ಫೈನಲಿ ದೇವಸ್ಥಾನಕ್ಕೆ ಬಂದಾಯಿತು. ದೇವ್ರ ದರ್ಶನ ಮಾಡೋಕ್ಕೆ ಹೊರಗಡೆ ಹೋಗ್ತಾ ಇದ್ದೀವಿ. ಮೇ ಬಿ ಕ್ಯಾಮ್ರಾ ಹೊರಗಡೆ ಅಲೌ ಮಾಡೋದು ಡೌಟು. ಬಟ್ ಇವತ್ತು ಏನು ಅಲಂಕಾರಗಳನ್ನ ಇಲ್ಲಿ ಡಿಸ್ಪ್ಲೇಲಿ ನೋಡ್ಬೋದು ನೀವು. ಎಷ್ಟು ಅದ್ಭುತವಾಗಿದೆ ಅಂದರೆ ಆ ದೇವ್ರ ದರ್ಶನ ಮಾಡೋಕ್ಕೆ ಏನೋ ಒಂಥರ ಖುಷಿ ಇದೆ. ಯಾಕೋ ಅಲಂಕಾರ ನಡೀತಾ ಇದೆ ನೋಡಿ ದೇವ್ರದ್ದು. यप्पिरुप्पानमान् नियते पर्या पृक्षुधु ಎಷ್ಟು ರಶ್ ಇದೆ ಅಂದರೆ ಸಂಡೇ ಆದ್ದರಿಂದ ಭಯಂಕರ ರಶ್ ಇದೆ. ಇಲ್ಲದ ಕಾರಣ ಏನೂ ನೋಡೋಕ್ಕಾಗಲಿಲ್ಲ, ವಿಡಿಯೋ ಶೂಟ್ ಮಾಡೋಕ್ಕಾಗಲಿಲ್ಲ. ಬಟ್ ನೀವು ನೋಡ್ಬೋದು ಪ್ರಸಾದಕ್ಕೆ ಎಷ್ಟು ಕ್ಯೂ ನಿಂತಿದ್ದಾರೆ ಅಂತ. ಈ ಪ್ರಸಾದ ಕ್ಯೂ ಇದು ಭಯಂಕರ ರಶ್ ಇದೆ ಇವತ್ತು. ನೋಡೋಣ ಇಲ್ಲಿಂದ ಮುಂದೆ ಎಲ್ಲಿ ಹೋಗೋದು, ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೀವಿ. ಇನ್ ಕೇಸ್ ಆದರೆ ಬೇರೆ ದೇವಸ್ಥಾನಕ್ಕೆ ಹೋಗೋದು, ಇಲ್ಲ ಸೀದಾ ಬೆಂಗಳೂರಿಗೆ ಹೋಗೋದು.